ನಮಸ್ತೆ ರೈತ ಬಾಂಧವರೇ, ನನ್ನ ಹೆಸರು ಯಶವಂತ್ ಅಂತ. ನಮ್ಮ SR ಅಗ್ರಿಮಾಲ್ ಇದು ನಮ್ಮ ತುಮಕೂರಿನಲ್ಲಿ BH ರೋಡ್ ಗುಬ್ಬಿ ರಸ್ತೆನಲ್ಲಿದೆ. ಈ ನಮ್ಮ SR ಅಗ್ರಿಮಾಲ್ ನಲ್ಲಿ ನಿಮಗೆ ರೈತರಿಗೆ ಬೇಕಾಗಿರ್ತಕ್ಕಂಥ ಒಂದು ದಬಳದಿಂದ ಹಿಡಿದು ಟ್ರ್ಯಾಕ್ಟರಿಂದ ಹಿಡಿದು ಮತ್ತೆ ಬಿತ್ತನೆ ಬೀಜ, ಗೊಬ್ಬರ ಮತ್ತೆ ಕೃಷಿ ಸಂಬಂಧಪಟ್ಟಂಗೆ ನಿಮ್ಗೆ ಬೇಕಾಗಿರ್ತಕ್ಕಂಥ ಒಂದು ಪಶುಸಂಗೋಪನೆಗೆ ಬೇಕಾಗಿರ್ತಕ್ಕಂಥ ಒಂದು ಮ್ಯಾಟ್ಗಳಾಗಿರ್ಬೋದು, ಮತ್ತೆ ಕುರಿ ಮ್ಯಾಟ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ನಮ್ಮ SR ಅಗ್ರಿಮಾಲ್ ನಲ್ಲಿ ಸಿಗ್ತವೆ. ಬನ್ನಿ, ನಮ್ಮ SR ಅಗ್ರಿಮಾಲ್ ನಲ್ಲಿ ನಿಮ್ಗೆ ಏನೇನು ಮೆಟೀರಿಯಲ್ಗಳಿದೆ, ಯಾವ ರೀತಿಯಾಗಿರ್ತಕ್ಕಂಥ ತಂತ್ರಜ್ಞಾನಗಳಿದೆ ಅಂತ ನಾವು ತೋರಿಸ್ಕೊಡ್ತೀನಿ. ನೋಡಿ ರೈತ ಬಾಂಧವರೇ, ನೀವೇನಾದ್ರೂ ನಮ್ಮ ಸಂಸ್ಥೆಗೆ ಒಮ್ಮೆ ಏನಾದ್ರು ವಿಸಿಟ್ ಮಾಡಿದ್ರೆ ನಿಮಗೆ ಬೇಕಾಗಿರ್ತಕ್ಕಂಥ ಒಂದು ಕೃಷಿ ಉಪಕರಣಗಳು ಒಂದೇ ಸೂರಿನಡಿಯಲ್ಲಿ ಸಿಗ್ತವೆ. ನೀವೇನಾದ್ರೂ ಒಂದ್ಸಲ ನಮ್ಮ ಒಂದು ಸಂಸ್ಥೆ ಒಳಗೆ ಬಂದ್ರಿ ಅಂದ್ರೆ ನಿಮಗೆ ಒಂದು ಮೆಟೀರಿಯಲ್ ಇಂದ ಹಿಡಿದು ಎಲ್ಲಾ ಒಂದು ಕೃಷಿ ಉಪಕರಣ ನೀವು ತಗೊಳ್ದಲ್ಲೇ ಹೋಗಕ್ಕೆ ನಿಮಗೆ ಮನಸ್ಸೇ ಬರೋದಿಲ್ಲ. ಅದೇ ರೀತಿಯಾಗಿ ಈ ಒಂದು ಕರ್ನಾಟಕದ ಒಂದು ಕೃಷಿ ರೈತರು ನಮಗೆ ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ ಒಂದು ಉದ್ದೇಶದಿಂದ ನಾವು ನಮ್ಮ ಸಂಸ್ಥೆ ಒಂದು ಉತ್ತಮವಾಗಿ ಒಂದು ಸಾಧನೆಯನ್ನ ಮಾಡ್ತಾ ಇದೆ. ಮತ್ತೆ ಅದೇ ರೀತಿಯಾಗಿ ಕೃಷಿಗೆ ಸಂಬಂಧಪಟ್ಟ ಒಂದು ರೈತರುಗಳಿಗಾಗಿರ್ಬೋದು, ಕೃಷಿಗೆ ಸಂಬಂಧಪಟ್ಟ ಆಗಿರ್ಬೋದು, ಒಂದು ಉತ್ತಮ ಒಂದು ಸೇವೆಯನ್ನ ಸಲ್ಲಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಬಹಳ ಕಡಿಮೆ ದರದಲ್ಲಿ, ಒಂದು ರಿಯಾಯಿತಿ ದರದಲ್ಲಿ ನಾವು ಒಂದು ನಮ್ಮ ಕೃಷಿ ಉಪಕರಣಗಳನ್ನ ಕೊಡ್ತಾ ಇದೀವಿ. ಹೀಗೆ ಬೇಕಾಗಿರ್ತಕ್ಕಂಥ ಈ ಒಂದು ಗಾರ್ಡನ್ ಟೂಲ್ಸ್ ಗಳಾಗಿರ್ಬೋದು, ಮತ್ತೆ ಹ್ಯಾಂಡ್ ಟೂಲ್ಸ್ ಗಳಾಗಿರ್ಬೋದು ಸಿಗುತ್ತೆ. ಇವೆಲ್ಲ ನಿಮ್ಗೆ SS ಅಲ್ಲಿ ಆಗಿರೋದ್ರಿಂದ ನಿಮ್ಗೆ ಬಹಳ ಒಂದು ಬಾಳಿಕೆ ಬರುತ್ತೆ, ಮತ್ತೆ ನಿಮ್ಗೆ ಲೈಫ್ ಜಾಸ್ತಿ ಬರುತ್ತೆ. ಅದರಿಂದ ಈ ಒಂದು ನಿಮ್ಗೆ ಬೇಕಾಗಿರ್ತಕ್ಕಂಥ ಒಂದು ಮೇವು ಕಟ್ ಮಾಡೋದಕ್ಕೆ ಬ್ಯಾಟ್ರಿನಲ್ಲಿ ಆಪರೇಟ್ ಆಗ್ತಾ ಒಂದು ಮೇವು ಕುಯ್ಯೋ ಮಿಷಿನ್ ಆಗಿರ್ಬೋದು, ಇನ್ನು ಮುಂತಾದ ನಿಮ್ಗೆ ಒಂದು ಸ್ಟೈನ್ಲೆಸ್ ಸ್ಟೀಲ್ ನಲ್ಲಿ ಮಾಡಿರ್ತಕ್ಕಂಥ ಒಂದು ಹ್ಯಾಂಡ್ ಟೂಲ್ಸ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಇದ್ರ ಹೆಸರೇನಪ್ಪಾ ಅಂದ್ರೆ ಒಂದು ಬ್ಯಾಟರಿ ಆಪರೇಟೆಡ್ ಟ್ರಿಮ್ಮರ್ ಅಂತ. ಇದನ್ನ ಹಸು ಮತ್ತೆ ಮೇಕೆ ಸಾಕಿರೋರು ಒಂದು ಮೇವು ಕಟ್ ಮಾಡೋದಕ್ಕೋಸ್ಕರ ಮತ್ತೆ ಅಥವಾ ಗಾರ್ಡನ್ಗಳಲ್ಲಿ ಗಿಡ ಕಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತಾರೆ. ಇದನ್ನ ನಾವು ಒಂದ್ಸಲ ಚಾರ್ಜ್ ಮಾಡಿದ್ರೆ 3 ರಿಂದ 4 ಅವರ್ ನಾವು ಇದನ್ನ ಯೂಸ್ ಮಾಡ್ಬೋದು. ಇದರಲ್ಲಿ ಡ್ಯೂಯಲ್ ಬ್ಯಾಟ್ರಿ ಇರ್ತದೆ, ಅಂದ್ರೆ ಒಂದ್ಸಲ ನೀವು ಒಂದು ಬ್ಯಾಟ್ರಿ ಚಾರ್ಜ್ ಮಾಡ್ಕೊಬಹುದು, ಒಂದ್ಸಲ ಒಂದು ಯೂಸ್ ಮಾಡ್ಕೊಬಹುದು. ಆ ರೀತಿ ಆಪ್ಷನ್ ಇರ್ತದೆ. ಅದು ಔಷಧಿ ಹೊಡೆಯೋದಕ್ಕೋಸ್ಕರ ಒಂದು ಸ್ಪ್ರೇಯರ್ ಕ್ಯಾನ್ ಗಳನ್ನ ಎಗಲು ಹಾಕೊಂಡು ಬಹಳ ಕಷ್ಟಪಡ್ತಿದ್ದೀರಾ. ಆ ಒಂದು ಕಷ್ಟವನ್ನ ತಡೆಗಟ್ಟಬೇಕು ಅಂತ ಹೇಳಿ ನಾವು ಈ ಒಂದು ಪೆಟ್ರೋಲ್ ನಲ್ಲಿ ರನ್ ಆಗ್ತಕ್ಕಂಥ ಸ್ಪ್ರೇಯರ್ಗಳಾಗಿರ್ಬೋದು, ಮತ್ತೆ ಮ್ಯಾನ್ಯಲ್ ನಲ್ಲಿ ರನ್ ಆಗ್ತಕ್ಕಂಥ ಒಂದು ಸ್ಪ್ರೇಯರ್ಗಳಾಗಿರ್ಬೋದು, ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೈಪ್ಗಳಾಗಿರ್ಬೋದು, ಅಟ್ಯಾಚ್ಮೆಂಟ್ಗಳಾಗಿರ್ಬೋದು, ಮತ್ತೆ ನಿಮ್ಗೆ ಡಿಫ್ರೆಂಟ್ ಸೈಜಸ್ ಅಲ್ಲಿ ಆಗಿರ್ಬೋದು, ಮತ್ತೆ ಬೇರೆ ಬೇರೆ HP ನಲ್ಲಿ ಆಗಿರ್ಬೋದು, ನಮ್ಮ SR ಅಗ್ರಿಮಾಲ್ ನಲ್ಲಿ ನಿಮ್ಗೆ ಈ ಸ್ಪ್ರೇಯರ್ಗಳೆಲ್ಲ ಸಿಗ್ತದೆ. ನಿಮ್ಗೆ 1 HP ಇಂದ ಹಿಡಿದು 5 HP ಮತ್ತೆ 10 HP ವರೆಗೂ ಈ ಒಂದು ಸ್ಪ್ರೇಯರ್ಗಳು ಸಿಗುತ್ತೆ. ಈ ಸ್ಪ್ರೇಯರ್ಗಳಿಗೆ ಏನಾದ್ರು ನಿಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಫಾಲ್ಟ್ ಇತ್ತು ಅಂದ್ರೂ ಕೂಡ ನಾವು ಅದನ್ನ ಒಂದು ವಾರಂಟಿನಲ್ಲಿ ಮಾಡ್ಕೊಡ್ತೀವಿ. ಮತ್ತೆ ನಿಮ್ಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಅಟ್ಯಾಚ್ಮೆಂಟ್ಗಳಾಗಿರ್ಬೋದು, ಮತ್ತೆ ಇನ್ನು ಬೇರೆ ಬೇರೆ ತರ ಬೇಕಾಗಿರ್ತಕ್ಕಂಥ ಪಂಪ್ಗಳಾಗಿರ್ಬೋದು ನಾವು ನಿಮ್ಗೆ ಕೊಡ್ತೀವಿ. ಸ್ಪ್ರೇಯರ್ಗಳಿಗೆ ಬೇಕಾಗಿರ್ತಕ್ಕಂಥ ನಿಮ್ಗೆ ಈ ಓಸ್ ಪೈಪ್ ಕೂಡ ನಮ್ಮಲ್ಲಿ ಸಿಗುತ್ತೆ. 10 ಮೀಟರ್ದಾಗಿರ್ಬೋದು, ಮತ್ತೆ 25 ಮೀಟರ್ದಾಗಿರ್ಬೋದು, 50 ಮೀಟರ್ದಾಗಿರ್ಬೋದು, ಮತ್ತೆ ಇನ್ನು ಜಾಸ್ತಿ ಏನಾದ್ರು ನಿಮಗೆ ಬೇಕು ಅಂತಂದ್ರೂ ಕೂಡ ಆ ಒಂದು ಓಸ್ ಪೈಪ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಯಾರ್ಯಾರು ನೀವು ಕೃಷಿ ಹೊಂಡಗಳಲ್ಲಿ ಮಾಡಿದಿರಾ, ಮತ್ತೆ ಚಾನಲ್ಗಳಲ್ಲಾಗಿರ್ಬೋದು, ಬಾವಿನಲ್ಲಾಗಿರ್ಬೋದು, ಆ ಒಂದು ನೀರನ್ನ ತೆಗಿಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ನಾವು ಈ ಒಂದು ಪೆಟ್ರೋಲ್ ನಲ್ಲಿ ಆಪರೇಟ್ ಆಗಿರ್ತಕ್ಕಂಥ ಒಂದು ಪಂಪ್ಗಳು ಕೂಡ ನಾವು ಕೊಡ್ತೀವಿ. ಇದರಲ್ಲಿ ನಿಮ್ಗೆ ಡಿಫ್ರೆಂಟ್ ಸೈಜಸ್ಗಳು ಕೂಡ ಸಿಗುತ್ತೆ. 1 ಇಂಚ್ ಆಗಿರ್ಬೋದು, 1.5 ಇಂಚ್ ಆಗಿರ್ಬೋದು, ಮತ್ತೆ 2 ಇಂಚ್, 2.5 ಇಂಚ್, ಹಿಂಗೆ ನಿಮ್ಗೆ ಬೇರೆ ಬೇರೆ ರೀತಿನಲ್ಲಿ ನಾವು ಕೊಡ್ತೀವಿ. ಮತ್ತೆ ಇದರಲ್ಲೂ ಕೂಡ ನಿಮ್ಗೆ HP ಗಳು ಕೂಡ ನಿಮ್ಗೆ ಬೇರೆ ಬೇರೆ ವೆರೈಟಿನಲ್ಲಿ ಸಿಗುತ್ತೆ. ನಿಮ್ಗೆ ಏನಾದ್ರು ಸಪರೇಟ್ ಇಂಜಿನ್ ಬೇಕು ಅಂತಂದ್ರೂ ಸಿಗುತ್ತೆ, ಮತ್ತೆ ಸಪರೇಟ್ ಪಂಪ್ ಬೇಕು ಅಂತಂದ್ರೂ ಕೂಡ ನಮ್ಗೆ ಸಿಗುತ್ತೆ. ರಾಸಾಯನಿಕ ಕೃಷಿಯಿಂದ ಎಲ್ಲ ಕೂಡ ಈಗ ಸಾವಯವ ಕೃಷಿಗೆ ಕಾಲಿಡ್ತಾ ಇದ್ದಾರೆ. ಆ ಒಂದು ಉದ್ದೇಶದಿಂದ ಈ ಒಂದು ಜೀವಾಮೃತ ಅನ್ನೋ ಒಂದು ದ್ರವರೂಪದ ಜೈವಿಕ ಒಂದು ಗೊಬ್ಬರವನ್ನ ಅವರೇ ರೈತರುಗಳು ಕೂಡ ಒಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಂತವ್ರೆ. ಆ ಒಂದು ಉದ್ದೇಶದಿಂದ ಈ ಒಂದು ಜೀವಾಮೃತ ತಯಾರು ಮಾಡ್ಕೊಳ್ಳೋ ಒಂದು ಟ್ಯಾಂಕ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಈ ಒಂದು ನಿಮ್ಗೆ ರೆಡಿ ಇರುತ್ತದೆ. ಇದರಲ್ಲೆಲ್ಲ ಪೂರ್ತಿ ನಿಮ್ಗೆ ಒಂದು ರೊಟೇಟ್ ಮಾಡೋದಕ್ಕೆ ಒಂದು ಹ್ಯಾಂಡ್ಲ್ ಆಗಿರ್ಬೋದು, ಮತ್ತೆ ಇನ್ಲೆಟ್ ಪೈಪ್ ಆಗಿರ್ಬೋದು, ಔಟ್ಲೆಟ್ ಪೈಪ್ ಆಗಿರ್ಬೋದು, ಈ ಪೂರ್ತಿ ಒಂದು ರೆಡಿ ಜೀವಾಮೃತ ಮಾಡ್ಕೊಬೇಕಾಗಿರ್ತಕ್ಕಂಥ ಒಂದು ಟ್ಯಾಂಕ್ ಕೂಡ ನಮ್ಮಲ್ಲಿ ಸಿಗುತ್ತೆ. ನೀವು ಇಡ್ತಕ್ಕಂಥ ಡ್ರಮ್ಗಳಲ್ಲೆಲ್ಲ ಒಂದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಕೆಮಿಕಲ್ಸ್ಗಳಾಗಿರ್ತದೆ. ಮತ್ತೆ ಅದರಲ್ಲಿ ನಿಮ್ಗೆಲ್ಲ ಒಂದು ಸೂಕ್ಷ್ಮ ಜೀವಿಗಳ ಕಂಟೆಂಟ್ ಕೂಡ ಸಾಯ್ತದೆ. ಮತ್ತೆ ಅದರಲ್ಲಿ ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ರಿಸಲ್ಟ್ ಬರೋದಿಲ್ಲ. ಆ ಒಂದು ಉದ್ದೇಶದಿಂದ ಇದು ಒಂದು ಹೈ ಕ್ವಾಲಿಟಿ ಆಗಿರ್ತಕ್ಕಂಥ ಒಂದು ಜೀವಾಮೃತ ಮಾಡ್ತಕ್ಕಂಥ ರೆಡಿ ಟ್ಯಾಂಕ್ ಕೂಡ ನಾವು ಈ ಒಂದು ಕೊಡ್ತೀವಿ. ನಮ್ಮ SR ಅಗ್ರಿಮಾಲ್ ನಲ್ಲಿ ರೈತರುಗಳಿಗೆ ಬೇಕಾಗಿರ್ತಕ್ಕಂಥ ಒಂದು ಅರ್ಥಾಗರ್ ಆಗಿರ್ಬೋದು, ಮತ್ತೆ ಚೈನ್ಸಾ ಆಗಿರ್ಬೋದು, ಮತ್ತೆ ನಿಮ್ಗೆ ಬೇರೆ ಬೇರೆ ಕಂಪ್ನಿ ಆಗಿರ್ತಕ್ಕಂಥ ಒಂದು ಬ್ರಷ್ ಕಟರ್ಗಳಾಗಿರ್ಬೋದು, ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಅಟ್ಯಾಚ್ಮೆಂಟ್ಗಳು ಕೂಡ ಸಿಗ್ತವೆ. ನೋಡ್ರಿ, ಈ ರೋಟಾವೇಟರ್ಗಳಾಗಿರ್ಬೋದು, ಮತ್ತೆ ಪ್ಯಾಡಿ ಗಾರ್ಡ್, ಮತ್ತೆ ನಿಮ್ಗೆ ಬೇಕಾಗಿರ್ತಕ್ಕಂಥ ಒಂದು ಸೇಫ್ಟಿ ಪ್ರಿಕಾಷನ್ಗೆ ಆ ಒಂದು ಹೆಲ್ಮೆಟು, ಮತ್ತೆ ಆ ಒಂದು ಬ್ರಷ್ ಕಟರ್ಗೆ ಬೇಕಾಗಿರ್ತಕ್ಕಂಥ ಡಿಫ್ರೆಂಟ್ ಸೈಜಸ್ ಆಗಿರ್ತಕ್ಕಂಥ ವೈರ್ಗಳು ನಿಮ್ಗೆ ಈ ಒಂದು SR ಅಗ್ರಿಮಾಲ್ ನಲ್ಲಿ ಸಿಗ್ತವೆ. ರೈತರುಗಳು ಈಗ ಉಳುಮೆ ಮಾಡೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅವರೊಂದು ಸ್ವಂತ ಒಂದು ಅವ್ರ ಜಾಗದಲ್ಲಿ ಒಂದು ಮಿಷಿನ್ ಅಲ್ಲಿ ರನ್ ಮಾಡ್ಕೊಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಈ ಒಂದು ಪವರ್ ಬೀಡರ್ಗೂ ಕೂಡ ನಾವು ಕೊಡ್ತಾ ಇದೀವಿ. ಇವು ನಿಮ್ಗೆ 7 HP ಆಗಿರ್ಬೋದು, 9 HP ಆಗಿರ್ಬೋದು, ಮತ್ತೆ ಅದರಲ್ಲಿ ಫ್ರಂಟ್ ರೋಟರಿ ಆಗಿರ್ಬೋದು, ಬ್ಯಾಕ್ ರೋಟರಿ ಆಗಿರ್ಬೋದು, ಇನ್ನು ಮುಂತಾದ ಒಂದು ಹಲವು ರೀತಿಯಾಗಿ ನಾವು ಈ ಒಂದು
ಪವರ್ ವೀಡರ್ಗಳು ಕೂಡ ನಾವು ಕೊಡ್ತೀವಿ. ಇದರಲ್ಲೂ ಕೂಡ ನಿಮ್ಗೆ ಬೇರೆ ಬೇರೆ ಕಂಪ್ನಿನಲ್ಲೂ ಕೂಡ ನಾವು ಕೊಡ್ತಾ ಇದೀವಿ. ಅದೇ ರೀತಿಯಾಗಿ ನಿಮ್ಗೆ ಈ ಒಂದು 13H ಪವರ್ ಟಿಲ್ಲರ್ ಆಗಿರ್ಬೋದು, ಮತ್ತೆ ಸ್ಟ್ರಬಲ್ ಮೂವರ್ ಆಗಿರ್ಬೋದು, ಮತ್ತೆ ಈ ಒಂದು ಬೇಬಿ ವೀಡರ್ ಆಗಿರ್ಬೋದು, ಇನ್ನು ಅನೇಕ ಒಂದು ಬೇರೆ ಬೇರೆ ತರ ಇರತಕ್ಕಂತ ಒಂದು ಪವರ್ ವೀಡರ್ ಕೂಡ ನಾವು ಕೊಡ್ತಾ ಇದೀವಿ. ನೀವು ನೋಡ್ತಾ ಇರ್ಬೋದು, ಯಾರ್ಯಾರು ಹೊಸದಾಗಿ ಕೋಳಿ ಫಾರ್ಮ್ಗಳನ್ನ ಮಾಡ್ತಾ ಇದ್ದೀರಾ, ಮತ್ತೆ ನೀವು ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದ್ದೀರಾ ಅಂತವ್ರಿಗೂ ಕೂಡ ನಾವು ಈ ಡ್ರಿಂಕರ್ಗಳು ಕೊಡ್ತೀವಿ, ಮತ್ತೆ ಫೀಡರ್ಗಳು ಕೊಡ್ತೀವಿ. ಇದರಲ್ಲಿ ನಿಮ್ಗೆ ಅನೇಕ ಸೈಜಸ್ಗಳು ಕೂಡ ನಾವು ಕೊಡ್ತಾ ಇದೀವಿ. ನೋಡ್ತಾ ಇರ್ಬೋದು, ಇದು ಆಟೋಮೆಟಿಕಲಿ ವಾಟರ್ ಬೌಲ್ ಅಂತ. ಇದನ್ನ ನಾವು ಹಸುಗಳಿಗೆ ಬಳಸ್ತೀವಿ. ಈ ಒಂದು ಚಿಕ್ಕದನ್ನ ನಾವು ಕುರಿ ಮೇಕೆಗಳಿಗೆ ಬಳಸ್ತೀವಿ. ಹಸು ಬಂದು ಇದನ್ನ ಟಚ್ ಮಾಡಿದ ತಕ್ಷಣ ಒಂದು ಫ್ರೆಶ್ ವಾಟರ್ ಬರುತ್ತೆ. ಅದರಿಂದ ಅದಕ್ಕೆ ಒಂದು ಉತ್ತಮವಾಗಿರ್ತಕ್ಕಂಥ ಸ್ವಚ್ಛವಾಗಿರ್ತಕ್ಕಂಥ ನೀರು ಸಿಗ್ತದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ನೀರು ಕಲುಷಿತ ಆಗೋದಿಲ್ಲ, ಮತ್ತೆ ನಿಮ್ಗೆ ನೀರು ಕೂಡ ವೇಸ್ಟ್ ಆಗೋದಿಲ್ಲ. ಹಸು ಯಾವಾಗ ನೀರು ಕುಡಿಬೇಕು ಅಂತ ಅನ್ಸುತ್ತೋ ಅವಾಗ ಬಂದು ಆ ಒಂದು ನೀರನ್ನ ಕುಡಿಯುತ್ತೆ. ಒಂದು ಮುಂಗಾರು ಸ್ಟಾರ್ಟ್ ಆಗಿರೋದ್ರಿಂದ ಈ ಒಂದು ಅವರೆ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಈ ತರ ಮುಂತಾದ ಒಂದು ದ್ವಿದಳ ಧಾನ್ಯಗಳನ್ನ ಬೆಳಿತಾ ಇದ್ದಾರೆ. ಆ ಒಂದು ಉದ್ದೇಶದಿಂದ ನಮ್ಮಲ್ಲಿ ಒಂದು ಉತ್ತಮ ತಂತ್ರಜ್ಞಾನದಲ್ಲಿ ಜರ್ಮಿನೇಷನ್ ಆಗಿರ್ತಕ್ಕಂಥ ಒಂದು ಸೀಡ್ಸ್ಗಳು ಕೂಡ ನಾವು ಕೊಡ್ತಾ ಇದೀವಿ. ಇದರಲ್ಲಿ ನಿಮ್ಗೆ ತರಕಾರಿ ಸೀಡ್ಸ್ ಆಗಿರ್ಬೋದು, ಮತ್ತೆ ಒಂದು ದ್ವಿದಳ ಧಾನ್ಯದ ಸೀಡ್ಸ್ಗಳಾಗಿರ್ಬೋದು, ಮತ್ತು ಸೊಪ್ಪುಗಳದಾಗಿರ್ಬೋದು, ಇನ್ನು ಅನೇಕ ರೀತಿಯಾಗಿರ್ತಕ್ಕಂಥ ಒಂದು ಉತ್ತಮ ಕ್ವಾಲಿಟಿನಲ್ಲಿ ಇರ್ತಕ್ಕಂಥ ಬಿತ್ತನೆ ಬೀಜನೂ ಕೂಡ ನಾವು ಕೊಡ್ತಾ ಇದೀವಿ. ಮತ್ತೆ ಅದೇ ರೀತಿಯಾಗಿ ನಿಮ್ಗೆ ಆರ್ಗ್ಯಾನಿಕ್ ನಲ್ಲಿ ಬೇಕಾಗಿರ್ತಕ್ಕಂಥ ಶಿಲೀಂಧ್ರ ನಾಶಕಗಳು ಅಂದ್ರೆ ಈ ಟ್ರೈಕೋಡರ್ಮ ಆಗಿರ್ಬೋದು, ಸುಡೋಮೋನಾಸ್ ಆಗಿರ್ಬೋದು, ಮತ್ತೆ ನಿಮ್ಗೆ ಆರ್ಕಾ ಡಿಕಂಪೋಸರ್ ಆಗಿರ್ಬೋದು, ಮತ್ತೆ ನೀಮ್ ಸೊಪ್ಪು, ಪೊಂಗೆಮಿಯಾ ಸೊಪ್ಪು, ಇನ್ನು ಮುಂತಾಗಿರ್ತಕ್ಕಂಥ ಈ ಒಂದು ಆರ್ಗ್ಯಾನಿಕ್ ನಲ್ಲಿ ನಾವು ಒಂದು ಶಿಲೀಂಧ್ರ ನಾಶಕಗಳನ್ನು ಕೂಡ ನಾವು ಕೊಡ್ತಾ ಇದೀವಿ. ನೀವು ಯಾರ್ಯಾರು ಹೈಟೆಕ್ ಅಲ್ಲಿ ಕುರಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ, ಮೇಕೆ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಅಂತವ್ರಿಗೆ ನಮ್ಮ ಕಂಪ್ನಿನಲ್ಲಿ ಈ ಒಂದು ಫೈಬರ್ ಮ್ಯಾಟ್ ಗಳನ್ನು ಕೂಡ ನಾವು ಕೊಡ್ತಾ ಇದೀವಿ. ಇದು ಒಂದು ಬಹಳ ನಿಮ್ಗೆ ಕ್ವಾಲಿಟಿ ಆಗಿರ್ತದೆ. ಈ ಒಂದು ಗ್ಯಾಪ್ ಗಳಲ್ಲಿ ಈ ಒಂದು ಕುರಿ ಅಥವಾ ಮೇಕೆಗಳು ಕಾಲ್ ಸಿಗಾಕೊಳ್ಳೋದಿಲ್ಲ, ಯಾಕಂದ್ರೆ ಈ ಗ್ಯಾಪ್ ಗಳು ಕೂಡ ಕಡಿಮೆ ಇರುತ್ತೆ. ಮತ್ತೆ ಇದರಲ್ಲಿ 2 ಅಡಿ ಕೂಡ ಸಿಗುತ್ತೆ. ಇದು ಬಹಳ ಒಂದು ಕ್ವಾಲಿಟಿ ಆಗಿರ್ತಕ್ಕಂಥ ಮೆಟೀರಿಯಲ್ ಆಗಿದೆ. ಮತ್ತೆ ಆ ಕುರಿ ಮೇಕೆಗಳಿಗೆ ನೀರು ಕುಡಿಯೋದಕ್ಕೆ ಮತ್ತೆ ಒಂದು ಫುಡ್ ಹಾಕೋದಕ್ಕೆ ಕೂಡ ನಮ್ಮಲ್ಲಿ ಟ್ರೇಗಳು ಸಿಗುತ್ತೆ. ಇದರಲ್ಲಿ 4 ಅಡಿ 1 ಅಡಿ ಕೂಡ ನಿಮ್ಗೆ ಸಿಗ್ತದೆ. ಇದು ಕೂಡ ನಿಮ್ಗೆ ಒಳ್ಳೆ ಫೈಬರ್ ಮೆಟೀರಿಯಲ್ ಆಗಿರ್ತದೆ. ಯಾವುದೇ ರೀತಿಯಾಗಿ ನಿಮ್ಗೆ ಬೇಗ ಹಾಳಾಗಂತ ಸ್ಥಿತಿನಲ್ಲಿ ಇರೋದಿಲ್ಲ. ದೀರ್ಘಕಾಲದವರೆಗೆ ನಿಮ್ಗೆ ಈ ಒಂದು ಮೆಟೀರಿಯಲ್ಗಳು ಬಾಳಿಕೆ ಬರ್ತದೆ. ಯಾರ್ಯಾರು ಡೈರಿ ಫಾರ್ಮಿಂಗ್ ಮಾಡ್ತಾ ಇದ್ದೀರಾ ಅವ್ರಿಗೆ ಈ ಒಂದು ಕೌ ಮ್ಯಾಟ್ಗಳು ಕೂಡ ನಾವು ಕೊಡ್ತಾ ಇದೀವಿ. ಇವತ್ತಿನ ನಿಮ್ಗೆ ಈ ಒಂದು ಹೊಸ ಸ್ಟಾಕ್ ಬಂದಿದೆ, ಬಹಳ ಮೂವ್ಮೆಂಟ್ ಇದೆ ನಮ್ಮ ಒಂದು ಸಂಸ್ಥೆನಲ್ಲಿ ಈ ಒಂದು ಕೌ ಮ್ಯಾಟ್ಗಳು. ಇದರಲ್ಲಿ ನಿಮ್ಗೆ 2-3 ಸೈಜಸ್ ಬರುತ್ತೆ. ನಿಮ್ಗೆ 6 ಅಡಿ ಇಂಟು 4 ಅಡಿ ಮತ್ತೆ 7 ಅಡಿ ಇಂಟು 4 ಅಡಿ ಬರುತ್ತೆ. ಇದರಲ್ಲಿ 15mm ಆಗಿರ್ಬೋದು, ಮತ್ತೆ 17mm ಆಗಿರ್ಬೋದು, ಇನ್ನು ಅನೇಕ ಸೈಜ್ಗಳು ಕೂಡ ನಮ್ಮಲ್ಲಿ ಸಿಗ್ತದೆ. ಇದೆಲ್ಲ ನಿಮ್ಗೆ ಒಳ್ಳೆ ಕ್ವಾಲಿಟಿ ಆಗಿರ್ತಕ್ಕಂಥ ರಬ್ಬರ್ ಮ್ಯಾಟ್ಗಳಾಗಿರುತ್ತೆ. ಇದರಲ್ಲಿ ಉತ್ತಮ ಗುಣಮಟ್ಟವಾಗಿರ್ತಕ್ಕಂಥ ಒಂದು ಬಟನ್ ಸಿಸ್ಟಮ್ ಇರುತ್ತೆ, ಮತ್ತೆ ನಿಮ್ಗೆ ಸೈಡ್ ಅಲ್ಲಿ ಲಾಕಿಂಗ್ ಸಿಸ್ಟಮ್ ಕೂಡ ಇರ್ತದೆ. ಮತ್ತೆ ಅದೇ ರೀತಿಯಾಗಿ ಹಸುಗಳು ಕೂಡ ನಿಮ್ಗೆ ಯಾವುದೇ ರೀತಿಯಾಗಿ ಜಾರೋದಿಲ್ಲ, ಒಳ್ಳೆ ಗ್ರಿಪ್ ಸಿಸ್ಟಮ್ ಕೂಡ ಇರ್ತದೆ. ಈ ಎಲ್ಲಾ ಕೌ ಮ್ಯಾಟ್ಗಳನ್ನ ನಾವು ನಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಮತ್ತೆ ಯಾವುದೇ ಮೂಲೆ ಬೇಕಾದ್ರೂ ನಾವು ಟ್ರಾನ್ಸ್ಪೋರ್ಟ್ ಮೂಲಕ ಕಳಿಸ್ಕೊಡ್ತೀವಿ. ಮತ್ತೆ ಈಗ ಯಥೇಚ್ಛ ಬೇಡಿಕೆ ಇರತಕ್ಕಂಥ ಈ ಒಂದು ರಬ್ಬರ್ ಮ್ಯಾಟ್ಗಳು ಈಗ ಕೂಡ ಒಳ್ಳೆ ಒಂದು ಕ್ವಾಲಿಟಿ ಆಗಿ ಇದೆ, ಯಾವುದೇ ರೀತಿಯಾಗಿ ಜಾರೋದಿಲ್ಲ. ಮತ್ತೆ ನಿಮ್ಗೆ ಈ ಸೈಡ್ ಕೂಡ ಅಷ್ಟೇ, ಈ ಸೈಡ್ ಬಟನ್ಗಳು ಕೂಡ ನಿಮ್ಗೆ ಇಂಟರ್ಲಾಕಿಂಗ್ ಕೂಡ ಇರುತ್ತದೆ. ಅಂದ್ರೆ ಒಂದ್ ಮ್ಯಾಟ್ ಇಂದ ಇನ್ನೊಂದ್ ಮ್ಯಾಟ್ ನಿಮ್ಗೆ ಇಂಟರ್ಲಾಕ್ ಆಗ್ತದೆ. ಬೇರೆ ಯಾವುದೇ ಕಂಪ್ನಿ ತರ ಈ ಒಂದು ಇಂಟರ್ಲಾಕಿಂಗ್ ನಲ್ಲಿ ಕಟ್ಟಾಗ ಚಾನ್ಸಸ್ಗಳು ಕೂಡ ಇರೋದಿಲ್ಲ. ನಮ್ದು ಈ ಒಂದು ರಬ್ಬರ್ ಮ್ಯಾಟ್ಗಳು ಬಹಳ ದೀರ್ಘಕಾಲದವರೆಗೆ ನಿಮ್ಗೆ ಬಾಳಿಕೆ ಬರುತ್ತೆ. ಅದೇ ರೀತಿಯಾಗಿ ನಿಮ್ಗೆ ಒಳ್ಳೆ ಗ್ರಿಪ್ ಇರ್ತಕ್ಕಂತ ಒಂದು ಈ ಒಂದು ಪೋರ್ಷನ್ ಇದೆ. ಅಂದ್ರೆ ಹಸುಗಳು ಜಾರೋದಾಗಿರ್ಬೋದು, ಮತ್ತೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಆಗೋದಿಲ್ಲ. ನೋಡಿ, ನೀವೇನಾದ್ರೂ ಹಣ್ಣುಗಳನ್ನ ಬೆಳಿತಾ ಇದ್ರೆ ಅದನ್ನ ನೀವು ಒಂದು ಪಕ್ಷಿಗಳಾಗಿರ್ಬೋದು, ಊಜಿಗಳಾಗಿರ್ಬೋದು, ಅದನ್ನ ಹಾನಿಯನ್ನ ಮಾಡ್ತಾ ಇರ್ತವೆ. ಆ ಒಂದು ಹಾನಿಯನ್ನ ತಡೆಗಟ್ಟಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ಒಂದು ಹಣ್ಣುಗಳಿಗೆ ಒಂದು ಸೇಫ್ಟಿ ಕವರ್ಗಳು ಕೂಡ ನಾವು ಕೊಡ್ತೀವಿ. ಈ ದಾಳಿಂಬೆಗಾಗಿರ್ಬೋದು, ಮತ್ತೆ ಪಪ್ಪಾಯಾಗಿರ್ಬೋದು, ಮಾವುಗಾಗಿರ್ಬೋದು, ಮತ್ತೆ ಸೇಬುಗಾಗಿರ್ಬೋದು, ಈ ಕವರ್ಗಳನ್ನ ಹಾಕ್ಬಿಟ್ಟು ಆ ಒಂದು ಪಕ್ಷಿಗಳಿಂದ ಆ ಒಂದು ಹಾನಿಯನ್ನ ನೀವು ತಡೆಗಟ್ಟಬಹುದು. ನೋಡಿ, ನೀವೇನಾದ್ರೂ ತರಕಾರಿಯನ್ನ ಬೆಳಿತಾ ಇದ್ರೆ, ಮತ್ತೆ ಬಳ್ಳಿ ತರಕಾರಿ ಏನಾದ್ರು ಬೆಳಿತಾ ಇದ್ರೆ ಆ ಒಂದು ಬಳ್ಳಿಗಳನ್ನ ಕಟ್ಟೋದಿಕ್ಕೆ ದಾರ ಯೂಸ್ ಮಾಡ್ತಾ ಇದ್ರು. ಆ ದಾರದ ಬದಲು ಈ ಒಂದು ಕ್ಲಿಪ್ಗಳು ಸಿಗುತ್ತೆ. ಇದು ಬಹಳ ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ. ಈ ಒಂದು ಕ್ಲಿಪ್ಗಳನ್ನ ಲಾಕ್ ಮಾಡಬಹುದು. ಬೇಕಾದ್ರೆ ನೀವು ಇದನ್ನ ತಕೊಂಡ್ಬಿಟ್ಟು ಬೇರೆ ಬೆಳೆಗೂ ಕೂಡ ನೀವು ಇದನ್ನ ಈ ಕ್ಲಿಪ್ಗಳನ್ನ ಯೂಸ್ ಮಾಡಬಹುದು. ನಮ್ಮ SR ಅಗ್ರಿಮಾಲ್ ನಲ್ಲಿ ಈ ಒಂದು ನರ್ಸರಿ ಫಾರ್ಮಿಂಗ್ ಕೂಡ ನಾವು ಮಾಡ್ತಾ ಇದೀವಿ. ಈ ಒಂದು ನಮ್ಮ ನರ್ಸರಿನಲ್ಲಿ ಒಳ್ಳೊಳ್ಳೆ ಉತ್ತಮ ಹೈಬ್ರಿಡ್ ಕ್ವಾಲಿಟಿ ಆಗಿರ್ತಕ್ಕಂಥ ಒಂದು ಹಣ್ಣಿನ ಗಿಡಗಳು ಕೂಡ ನಮ್ಮಲ್ಲಿ ಸಿಗ್ತವೆ. ಇದರಲ್ಲಿ ನಿಮ್ಗೆ ಒಂದು ರಾಮಫಲ ಆಗಿರ್ಬೋದು, ಸೀತಾಫಲ ಆಗಿರ್ಬೋದು, ಮತ್ತೆ ಒಂದು ಮಾವು ಆಗಿರ್ಬೋದು, ದಾಳಿಂಬೆ, ಮತ್ತೆ ಒಂದು ಹೈಬ್ರಿಡ್ ತಂತ್ರಜ್ಞಾನದಲ್ಲಿ ಇರ್ತಕ್ಕಂಥ ಒಂದು ನಿಂಬೆ ಆಗಿರ್ಬೋದು. ನೀವೇನಾದ್ರೂ ಕಮರ್ಷಿಯಲ್ ನಲ್ಲಿ ನಾವು ಬೆಳಿಬೇಕು ಅನ್ನೋ ಒಂದು ಉದ್ದೇಶದವ್ರು ಕೂಡ ನಾವು ಲಾರ್ಜ್ ಕ್ವಾಂಟಿಟಿನಲ್ಲಿ ಕೊಡ್ತೀವಿ. ಮತ್ತೆ ಏನಾದ್ರು ನೀವು ಮನೆಯಲ್ಲಿ ಅಥವಾ ತೋಟದಲ್ಲಿ 1-2 ನೀವು ತಿನ್ನೋದಕ್ಕೋಸ್ಕರ ಬೆಳಿತೀವಿ ಅಂದ್ರೆ ಅವ್ರಿಗೂ ಕೂಡ 1-2 ಸಸಿಗಳು ಕೂಡ ನಾವು ಕೊಡ್ತೀವಿ. ಮತ್ತೆ ನಿಮ್ಗೆ ಇದರಲ್ಲಿ ಹೈಬ್ರಿಡ್ ತಂತ್ರಜ್ಞಾನದಲ್ಲಿ ಇರ್ತಕ್ಕಂಥ ಒಳ್ಳೊಳ್ಳೆ ಕ್ವಾಲಿಟಿ ಆಗಿರ್ತಕ್ಕಂಥ ಒಂದು ಹಣ್ಣಿನ ಸಸ್ಯಗಳನ್ನು ಕೂಡ ನಾವು ಕೊಡ್ತೀವಿ. ನಮ್ಮಲ್ಲಿ ಇರ್ತಕ್ಕಂಥ ಈ ಎಲ್ಲಾ ಸಸಿಗಳು ಕೂಡ ಒಂದು ರೋಗ ಮುಕ್ತದಿಂದ ಬೆಳೆದಿರ್ತವೆ ಮತ್ತು ಒಂದು ಹೈ ಕ್ವಾಲಿಟಿ ಆಗಿರ್ತಕ್ಕಂಥ ಒಂದು ಉತ್ತಮ ಇಳುವರಿಯನ್ನ ಈ ಒಂದು ಸಸ್ಯಗಳು ಕೊಡ್ತವೆ.
ನೋಡಿ ರೈತ ಬಂದವರೇ, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಒಂದು ನಮ್ಮ ಈ SR ಅಗ್ರಿಮಾಲ್ ಸಂಸ್ಥೆಯು ರೈತರಿಗಾಗಿ ರೈತರಿಗೋಸ್ಕರ ಈ ಒಂದು ಸಂಸ್ಥೆ ದುಡಿತಾ ಇದೆ. ಈ ಒಂದು ರೈತರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಮೋಸ ಆಗಬಾರದು, ಮತ್ತೆ ಒಳ್ಳೆ ಕ್ವಾಲಿಟಿ ಇರತಕ್ಕಂಥ ಕೃಷಿ ಉಪಕರಣಗಳು ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದೇ ಸೂರಿನಡೆ ಎಲ್ಲಾ ತರದ ಒಂದು ಬಿತ್ತನೆ ಬೀಜದಿಂದ ಹಿಡಿದು ಗೊಬ್ಬರದಿಂದ ಹಿಡಿದು ಮಷಿನರೀಸ್ ಇಂದ ಹಿಡಿದು ಟ್ರ್ಯಾಕ್ಟರ್ ಆಗಿರ್ಬೋದು, ಮತ್ತೆ ಒಂದು ಡ್ರಿಪ್ ಇರಿಗೇಷನ್ ಆಗಿರ್ಬೋದು, ಪ್ರತಿಯೊಂದು ಕೃಷಿ ಉಪಕರಣಗಳು ಒಂದೇ ಸೂರಿನಡಿ ಸಿಗಬೇಕು, ಮತ್ತೆ ರೈತರುಗಳಿಗೆ ಒಳ್ಳೆ ಅನುಕೂಲ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೊಂದು ಈ SR ಅಗ್ರಿಮಾಲ್ ತುಮಕೂರು ಸಂಸ್ಥೆಯನ್ನ ನಾವು ನಡೆಸ್ತಾ ಇದ್ದೀವಿ. ಈ ಒಂದು SR ಅಗ್ರಿಮಾಲ್ ತುಮಕೂರಿನಲ್ಲಿ ನಾವು ಡ್ರಿಪ್ ಇರಿಗೇಷನ್ಗೆ ಸಂಬಂಧಪಟ್ಟ ಒಂದು ಜೈನ್ ಇರಿಗೇಷನ್ ಆಗಿರ್ಬೋದು, ಮತ್ತೆ PVC ನಲ್ಲಿ ಬರ್ತಕ್ಕಂಥ ಫಿಟ್ಟಿಂಗ್ಸ್ಗಳಾಗಿರ್ಬೋದು, ಲ್ಯಾಟ್ರಲ್ಗಳಾಗಿರ್ಬೋದು, ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಫಿಟ್ಟಿಂಗ್ಸ್ಗಳಾಗಿರ್ಬೋದು, ಮತ್ತೆ ಕನೆಕ್ಟರ್ ಆಗಿರ್ಬೋದು, ವಾಷರ್ಗಳು ಕೂಡ ನಮ್ಮಲ್ಲಿ ಸಿಗುತ್ತೆ. ಮತ್ತೆ ಒಂದು ಡ್ರಿಪ್ಗೆ ಯಥೇಚ್ಛವಾಗಿ ಬೇಕಾಗಿರ್ತಕ್ಕಂಥ ಒಂದು ಫಿಲ್ಟರ್ಗಳಾಗಿರ್ಬೋದು, ಮತ್ತೆ ನೀವು ಒಂದು ಗೊಬ್ಬರ ಕೊಡ್ಬೇಕಂತ ಒಂದು ವೆಂಚುರಿಗಳಾಗಿರ್ಬೋದು, ಈ ಎಲ್ಲಾ ತರ ಒಂದು ಪ್ರಾಡಕ್ಟ್ ಕೂಡ ನಮ್ಮಲ್ಲಿ ಸಿಗುತ್ತೆ. ಆ ಸಾವಯವ ಕೃಷಿಗೆ ಒಂದು ಬಹಳ ಒಂದು ಬೆಲೆಯನ್ನ ಕೊಡ್ತಾ ಇದ್ದಾರೆ. ಈ ರಾಸಾಯನಿಕ ಮುಕ್ತ ಕೃಷಿಯನ್ನು ಒಂದು ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಜೈವಿಕ ದ್ರವರೂಪದ ಗೊಬ್ಬರವನ್ನು ಕೂಡ ನಾವು ಕೊಡ್ತಾ ಇದೀವಿ. ಈ ಒಂದು ಡಾಕ್ಟರ್ ಸಾಯಿಲ್ ಕೂಡ ನಾವು ಕೊಡ್ತೀವಿ. ಈ ಒಂದು ಡಾಕ್ಟರ್ ಸಾಯಿಲ್ ನ ನೀವು ಒಂದು ನೀರ್ಗೆ ಹಾಕೊಂಡ್ಬಿಟ್ಟು ಜೀವಾಮೃತ ಯಾವ ರೀತಿ ಯೂಸ್ ಮಾಡ್ತಿರೋ ಅದೇ ರೀತಿಯಾಗಿ ಇದನ್ನು ಕೂಡ ನೀವು ಮಿಕ್ಸ್ ಮಾಡಬಹುದು. ಇದರಲ್ಲಿ ನಿಮ್ಗೆ ಒಂದು ಉತ್ತಮ ಸೂಕ್ಷ್ಮ ಜೀವಿಗಳು ಇದ್ದು ಇದನ್ನ ನೀವು ಎರೆಹುಳು ಗೊಬ್ಬರ ಇಂಪ್ರೂವ್ಮೆಂಟ್ ಮಾಡ್ಕೊಬಹುದು. ಮತ್ತೆ ನಿಮ್ಮ ತೋಟದಲ್ಲಿ ಸಾವಯವ ಕೃಷಿಯನ್ನ ಉತ್ತೇಜನ ಮಾಡೋ ಒಂದು ಉದ್ದೇಶದಿಂದ ಈ ಒಂದು ಜೈವಿಕ ದ್ರವರೂಪದ ಗೊಬ್ಬರಗಳನ್ನು ಕೂಡ ನಾವು ಕೊಡ್ತಾ ಇದೀವಿ. ಇದ್ರ ಜೊತೆ ನಿಮಗೆ ಬೇಕಾಗಿರ್ತಕ್ಕಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ಗಳು ಆಗಿರ್ಬೋದು, ಮತ್ತೆ ನಿಮ್ಗೆ ಒಂದು ಕಾಪರ್ ಸಲ್ಫೇಟ್ ಆಗಿರ್ಬೋದು, ವರ್ಮಿ ಕಾಂಪೋಸ್ಟ್ ಆಗಿರ್ಬೋದು, ಈ ರೀತಿ ಒಂದು ಜೈವಿಕ ದ್ರವರೂಪದ ಗೊಬ್ಬರವನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಒಂದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಲಘು ಪೋಷಕಾಂಶಗಳು ಯಾವ್ಯಾವ ಬೆಳೆಗಳಿಗೆ ಬೇಕಾ ಒಂದು ಪ್ರತಿಯೊಂದು ಗಿಡಕ್ಕೂ ಕೂಡ ಸಿಗ್ತದೆ. ಇದರಿಂದ ನಿಮ್ಗೆ ಒಂದು ಎರೆಹುಳಿನ ಉತ್ಪಾದನೆ ಆಗಿರ್ಬೋದು, ಮತ್ತೆ ಸೂಕ್ಷ್ಮ ಜೀವಿಗಳ ಉತ್ಪಾದನೆ ಆಗಿರ್ಬೋದು ಜಾಸ್ತಿಯಾಗಿ ನಿಮ್ಮ ಒಂದು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿಯಾಗಿ ಇಳುವರಿ ಕೂಡ ನಿಮಗೆ ಜಾಸ್ತಿ ಆಗ್ತದೆ. ಇದರಿಂದ ನೀವು ಅಧಿಕ ಲಾಭವನ್ನು ಕೂಡ ನೀವು ಪಡಿಬಹುದು. ಅದೇ ರೀತಿಯಾಗಿ ಮತ್ತೆ ಏನಾದ್ರೂ ನಿಮ್ಗೆ ಏನಾದ್ರು ಸಣ್ಣ ಪುಟ್ಟ ರೋಗಗಳು ಬಂತು ಅಂದ್ರೆ ಆ ಒಂದು ಕೆಮಿಕಲ್ ನ ಬಿಟ್ಟು ನೀವು ಒಂದು ಆರ್ಗ್ಯಾನಿಕಲ್ ಸ್ಪ್ರೇ ಮಾಡ್ಬೇಕು ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಈ ಒಂದು ನೀಮ್ ಆಯಿಲ್ ಆಗಿರ್ಬೋದು, ಪಂಗೆಮಿ ಆಯಿಲ್ ಆಗಿರ್ಬೋದು, ಇವು ಕೂಡ ನಮ್ಮಲ್ಲಿ ಸಿಗ್ತದೆ. ಇವುಗಳನ್ನ ನೀವು 1 ಲೀಟರ್ಗೆ 4 ml ಅಂತ ಒಂದು ಸ್ಪ್ರೇ ಮಾಡಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಗಿಡದಲ್ಲಿರ್ತಕ್ಕಂಥ ರೋಗಗಳು ಕೂಡ ನಿಮ್ಗೆ ಇದರಲ್ಲಿ ನಿವಾರಣೆ ಆಗ್ತದೆ. ಮತ್ತೆ ಇದರಲ್ಲಿ ನಿಮ್ಗೆ ಆರ್ಗ್ಯಾನಿಕ್ ಕೃಷಿಯನ್ನ ನಾವು ಉತ್ತೇಜನವನ್ನು ಕೂಡ ಮಾಡ್ದಂಗೆ ಆಗ್ತದೆ. ಯಾರ್ಯಾರು ನೀವು ಡೈರಿ ಫಾರ್ಮಿಂಗ್ ಮಾಡಿದಾರೆ ಅವ್ರಿಗೊಂದು ಮುಖ್ಯ ಒಂದು ಸಮಸ್ಯೆ ಏನಂದ್ರೆ ಹಾಲು ಕರೆಯೋದೇ ಒಂದು ದೊಡ್ಡ ಸಮಸ್ಯೆ ಇದೆ. ಆ ಒಂದು ಹಾಲು ಕರೆಯೋ ಸಮಸ್ಯೆಯನ್ನು ನೀಗಿಸ್ಬೇಕು ಅಂತ ಹೇಳಿ ನಾವು ನಮ್ಮ SR ಅಗ್ರಿಮಾಲ್ ನಲ್ಲಿ ಈ ಒಂದು ಹಾಲು ಕರೆ ಮಿಷಿನ್ಸ್ ಕೂಡ ನಾವು ಕೊಡ್ತಾ ಇದೀವಿ. ಇದು ನಿಮ್ಗೆ ಒಂದು 20 ಲೀಟರ್ ಹಿಡಿದು 200 ಲೀಟರ್ ವರೆಗೂ ನಾವು ಕರೆಯುವಂತ ಮಿಷಿನರೀಸ್ ಕೂಡ ನಾವು ಕೊಡ್ತೀವಿ. ಆ ಒಂದು ಮಿಷಿನ್ ಜೊತೆಲಿ ನಾವು ಒಂದು ಹಸು ತೊಳೆಯೋದಾಗಿರ್ಬೋದು, ಮತ್ತೆ ಕೊಟ್ಟಿಗೆ ತೊಳೆಯೋಕ್ಕಾಗಿರ್ಬೋದು, ಆ ಪಂಪ್ ಕೂಡ ನಾವು ಇದರಲ್ಲಿ ಅಟ್ಯಾಚ್ಮೆಂಟ್ ಮಾಡ್ಕೊಡ್ತೀವಿ. ಮತ್ತೆ ನಿಮ್ಗೆ ಇದರಲ್ಲಿ ಮೇನ್ ಒಂದು ಸರ್ವಿಸ್ ಇಂಪಾರ್ಟೆಂಟ್ ಇರುತ್ತೆ. ಈ ಸರ್ವಿಸ್ ಕೂಡ ನಾವೇ ನಮ್ಮ ಕಂಪ್ನಿನಲ್ಲೇ ಮಾಡ್ಕೊಡ್ತೀವಿ. ಮತ್ತೆ ಇನ್ನು ಏನಾದ್ರು ನೀವು ಜಾಸ್ತಿ ಏನಾದ್ರು ಹಾಲು ಕರೆ ಮಿಷಿನ್ಸ್ಗಳನ್ನ ಏನಾದ್ರು ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರು ಅಂದ್ರೆ ನಾವು ಮನೆ ಹತ್ರನೇ ಬಂದು ನಾವು ನಿಮ್ಗೆ ಇನ್ಸ್ಟಾಲ್ ಮಾಡ್ಕೊಟ್ಟು ಡೆಮೋ ತೋರಿಸ್ಕೊಟ್ಟು ಹೋಗ್ತೀವಿ. ನೋಡಿ ರೈತ ಬಂದವರೇ, ನಿಮ್ಗೆ ಒಂದು 20 ಲೀಟರ್ ಇಂದ ಹಿಡಿದು 200 ಲೀಟರ್ ವರೆಗೂ ಕರೆಯಂತ ಮಿಷಿನರೀಸ್ಗಳು ಕೂಡ ನಮ್ಮಲ್ಲಿ ಇದಾವೆ. ಇವೆಲ್ಲ ನಿಮಗೆ ಬಹಳ ಕ್ವಾಲಿಟಿ ಆಗಿರ್ತವೆ. ಅಂದ್ರೆ ಸ್ಟೈನ್ಲೆಸ್ ಸ್ಟೀಲ್ ನಲ್ಲಿ ಇರ್ತಕ್ಕಂಥ ಕ್ಯಾನ್ಗಳು ಇರ್ತವೆ, ಮತ್ತೆ ಪಲ್ಸೆಟರ್ಗಳಾಗಿರ್ಬೋದು, ಮತ್ತೆ ಈ ಒಂದು ಪಂಪ್ಗಳಾಗಿರ್ಬೋದು, ಎಲ್ಲ ನಿಮ್ಗೆ ಒಳ್ಳೆ ಕ್ವಾಲಿಟಿನಲ್ಲಿ ಇರ್ತವೆ. ಮತ್ತೆ ಇದರಲ್ಲಿ ನಿಮ್ಗೆ ಹಸುಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಎಫೆಕ್ಟ್ಗಳು ಆಗೋದಿಲ್ಲ. ಅಂದ್ರೆ ಕೆತ್ತಲು ಭಾವ ಆಗಿರ್ಬೋದು, ಮತ್ತೆ ಆ ಒಂದು ಹಸುಗೆ ಯಾವುದೇ ಡ್ಯಾಮೇಜ್ ಆಗಂತ ರೀತಿ ಆಗಿರ್ಬೋದು, ಏನು ಕೂಡ ನಿಮ್ಗೆ ಈ ಒಂದು ಡ್ಯಾಮೇಜಸ್ಗಳು ಕೂಡ ಆಗೋದಿಲ್ಲ. ಮತ್ತೆ ನೀವೇನಾದ್ರೂ ಮ್ಯಾನ್ಯಲ್ ಅಲ್ಲಿ ಕರ್ಕೊಳ್ತೀವಿ ಅಂತಂದ್ರು, ಕರೆಂಟ್ ಇಲ್ಲ ಅಂದ್ರೆ ಆ ಒಂದು ಮ್ಯಾನ್ಯಲ್ ಅಲ್ಲಿ ಕೂಡ ನಾವು ಮಿಷಿನರೀಸ್ಗಳನ್ನ ಕೊಡ್ತೀವಿ. ಅಂದ್ರೆ UPS ಅಲ್ಲಿ ಕೂಡ ರನ್ ಆಗ್ತದೆ, ಮತ್ತೆ ಮ್ಯಾನ್ಯಲ್ ಅಲ್ಲಿ ಕೂಡ ನಿಮ್ಗೆ ಈ ಒಂದು ಮಿಲ್ಕಿಂಗ್ ಮಿಷಿನ್ಗಳು ನಿಮಗೆ ರನ್ ಆಗುತ್ತೆ. ಮತ್ತೆ ಏನಾದ್ರು ನೀವು ಹಸುನ ಕೊಟ್ಟಿಗೆ ತೊಳಿಬೇಕು, ಮತ್ತೆ ಹಸು ತೊಳಿಬೇಕು ಅಂದ್ರೆ ಅದಕ್ಕೂ ಕೂಡ ಈ ಒಂದು HTP ಸ್ಪ್ರೇಯರ್ ಕೂಡ ನಾವು ಫಿಟ್ ಮಾಡಿರ್ತೀವಿ. ಆ ಒಂದು ಹೋಸ್ ಪೈಪ್ ಕೂಡ ಕೊಡ್ತೀವಿ. ಇನ್ ಕೇಸ್ ಕರೆಂಟ್ ಇಲ್ಲ ಅಂತಂದ್ರೆ ಈ ಒಂದು ಪೆಟ್ರೋಲ್ ಇಂಜಿನ್ ಕೂಡ ನಾವು ಫಿಟ್ ಮಾಡ್ಕೊಡ್ತೀವಿ. ಕರೆಂಟ್ ಇದ್ರೆ ಮೋಟರ್ ಅಲ್ಲಿ ರನ್ ಆಗುತ್ತೆ, ಮೋಟರ್ ಅಕಸ್ಮಾತ್ ಕರೆಂಟ್ ಇಲ್ಲ ಅಂದ್ರೆ ಇಂಜಿನ್ ಅಲ್ಲಿ ರನ್ ಆಗುತ್ತೆ. 2 in 1 ಆಪ್ಷನ್ ಕೂಡ ನಾವು ನಿಮಗೆ ಕೊಡ್ತೀವಿ. ನಮ್ಮ ರೈತರು ಒಂದು ವಾಣಿಜ್ಯ ಬೆಳೆಯನ್ನಾಗಿ ತೆಂಗನ್ನ ಜಾಸ್ತಿ ಬೆಳೀತಾ ಇದ್ದಾರೆ. ಆ ಒಂದು ತೆಂಗಿನಲ್ಲಿ ಬಹಳ ರೋಗ ಬರ್ತಾ ಇದೆ, ಮತ್ತೆ ಬಹಳ ಒಂದು ಕೀಟಗಳ ಸಮಸ್ಯೆ ಕೂಡ ಆಗ್ತಾ ಇದೆ. ಆ ಒಂದು ಕೀಟ ಜಾಸ್ತಿ ಯಾವುದು ಅಂದ್ರೆ ಈ ಕೆಂಪು ತಲೆ ಹುಳು ಮತ್ತು ಕಪ್ಪು ತಲೆ ಹುಳು ಅಂತ. ಈ ಕೆಂಪು ತಲೆ ಹುಳು ಆಗಿರ್ಬೋದು, ಈ ಕಪ್ಪು ತಲೆ ಹುಳುಗಳು ಆ ಒಂದು ತೆಂಗಿನ ಮರಕ್ಕೆ ಬಹಳ ಎಫೆಕ್ಟ್ ಅನ್ನ ಕೊಡ್ತವೆ. ಅಂದ್ರೆ ಆ ಒಂದು ಸುಳಿ ಕೊರೆಯೋದಾಗಿರ್ಬೋದು, ಮತ್ತೆ ಕಾಂಡಗಳನ್ನ ಕೊರೆಯೋದಾಗಿರ್ಬೋದು, ಈ ಒಂದು ಬಹು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಈ ಒಂದು ಸಮಸ್ಯೆಯನ್ನ ಕಂಟ್ರೋಲ್ ಮಾಡ್ಬೇಕು ಅಂತ ಹೇಳಿ ನಾವು ಈ ಕೋಕೋನಟ್ ಟ್ರ್ಯಾಪರ್ ಅಂತ ಈ ಒಂದು ಪ್ರಾಡಕ್ಟ್ ಅನ್ನ ಕೊಡ್ತಾ ಇದೀವಿ. ಈ ಒಂದು ಕೋಕೋನಟ್ ಟ್ರ್ಯಾಪ್ ನಲ್ಲಿ ನಾವು ಕೊಡ್ತಕ್ಕಂತ ಒಂದು ಕೆಮಿಕಲ್ ಅನ್ನ ಇದರಲ್ಲಿ ಇನ್ಸ್ಟಾಲ್ ಮಾಡ್ಬಿಟ್ಟು, ಮತ್ತೆ ಇದರಲ್ಲಿ ನಿಮಗೆ ನಾವೊಂದು ಪೌಡರ್ ಕೂಡ ಕೊಟ್ಟಿರ್ತೀವಿ. ಆ ಪೌಡರ್ ಅನ್ನ ನೀವು ಇದರಲ್ಲಿ ಈ ಒಂದು 1/2 ಲೀಟರ್ ನೀರಲ್ಲಿ ಮಿಕ್ಸ್ ಮಾಡಿ ಈ ಒಂದು ಡಬ್ದಲ್ಲಿ ಹಾಕಿ ನೀವು ಒಂದು 10 ರಿಂದ 12 ತೆಂಗಿ ಮರದಕ್ಕೆ ಈ ಒಂದು ಟ್ರ್ಯಾಪರ್ ನ ಕಟ್ಟಿದ್ರೆ ನೀವು ಆರ್ಗ್ಯಾನಿಕ್ ನಲ್ಲಿ ಒಂದು ಈ ರೈನೋಸರಸ್ ಬೀಟರ್ಗಳಾಗಿರ್ಬೋದು, ಮತ್ತೆ ಸುಳಿ ಕೊರೆ
ತುಂಬಿ ಆಗಿರ್ಬೋದು ಇವನ್ನ ಅಟ್ರಾಕ್ಟ್ ಮಾಡಿ ಒಂದು ಸಹಾಯದಿಂದ ಮಾಡ್ಬೋದು. ಈ ಕೊಕೊನಟ್ ಟ್ರಾಪರ್ಗಳ ಜೊತೆಗೆ ಈ ಹಣ್ಣು ತರಕಾರಿ ಬೆಳೆಯಂತವ್ರಿಗೆ ಮತ್ತೆ ಹೂಗಳನ್ನ ಬೆಳೆಯಂತವ್ರಿಗೆ ಈ ಒಂದು ಟ್ರಾಪರ್ಗಳು ಕೂಡ ನಾವು ಕೊಡ್ತೀವಿ. ಈ ಟ್ರಾಪರ್ಗಳಲ್ಲಿ ಈ ಒಂದು ತರಕಾರಿಗೆ ಆಗಿರ್ಬೋದು ಮತ್ತೆ ಈ ಹೂಗಳಿಗಾಗಿರ್ಬೋದು ಈ ಒಂದು ಕೀಟಗಳು ಸಮಸ್ಯೆಯನ್ನ ನೀಡ್ತಾ ಇರ್ತವೆ. ಇದನ್ನ ನಾವು ಒಂದು ಸಾವಯವವಾಗಿ ಮತ್ತು ಆರ್ಗ್ಯಾನಿಕಲಿ ನಾವು ಇದನ್ನ ಟ್ರಾಪ್ಗಳು ಮಾಡ್ಬಿಟ್ಟು ಯಾವುದೇ ಸ್ಪ್ರೇ ಮಾಡ್ದಲೆ ಈ ಒಂದು ಟ್ರಾಪರ್ಗಳಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಒಂದು ನೀವು ಸಮಸ್ಯೆಗಳನ್ನ ಈ ಕೀಟಗಳ ಸಮಸ್ಯೆನ ನೀವು ಕಡಿಮೆ ಮಾಡ್ಕೊಬಹುದು. ನೋಡಿ ರೈತ ಬಂದವ್ರೆ, ಇಲ್ಲಿವರೆಗೂ ನೀವೇನು ನಮ್ಮ SR ಅಗ್ರಿಮಾಲ್ ನಲ್ಲಿ ನೋಡಿದ್ರೆ ಇಲ್ಲಿ ನಮ್ಮ ಒಂದು ಫ್ಯಾಕ್ಟರಿ ಇದೆ. ಈ ಫ್ಯಾಕ್ಟರಿನಲ್ಲಿ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಕೂಡ ನಮ್ಮಲ್ಲೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗ್ತದೆ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಕಲ್ಟಿವೇಟರ್ ಆಗಿರ್ಬೋದು, ಮತ್ತೆ 510 ಕಲ್ಟಿವೇಟರ್ ಆಗಿರ್ಬೋದು, ಮತ್ತೆ ಅಲ್ಲಿ ನೋಡ್ತೀರಾ ಸೀಡ್ ಡ್ರಿಲ್ ಆಗಿರ್ಬೋದು, ಮತ್ತೆ ಚಾಫ್ ಕಟರ್ಗಳಾಗಿರ್ಬೋದು, ಇನ್ನು ಮುಂತಾದ ಅನೇಕ ಮಷಿನರೀಸ್ಗಳು ನಾವೇ ಓನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಮತ್ತೆ ನಮ್ಮಲ್ಲೇ ಓನಾಗೆ ಒಂದು ಲೇಸರ್ ಕಟಿಂಗ್ ಮಿಷಿನ್ ಆಗಿರ್ಬೋದು, ಮತ್ತೆ ಬೆಂಡಿಂಗ್ ಮಿಷಿನರೀಸ್ಗಳು ಆಗಿರ್ಬೋದು, ಇನ್ನು ಅನೇಕ ಮಿಷಿನರೀಸ್ಗಳು ಇದೆ. ಮತ್ತೆ ನಾವು ಸಿವೋಟ್ ವೆಲ್ಡಿಂಗ್ ಮಾಡ್ತೀವಿ, ಅಂದ್ರೆ ಆರ್ಕ್ ವೆಲ್ಡಿಂಗ್ ಮಾಡೋದಿಲ್ಲ. ಸಿವೋಟ್ ವೆಲ್ಡಿಂಗ್ ಅದು ಮಾಡಿದ್ರೆ ಬಿಗಿ ಇರುತ್ತೆ ಮತ್ತೆ ನಿಮಗೆ ಜಾಸ್ತಿ ಬಾಳಿಕೆ ಬರುತ್ತೆ ಅನ್ನೋ ಒಂದು ಉದ್ದೇಶದಿಂದ ಸಿವೋಟ್ ವೆಲ್ಡಿಂಗ್ ಮಾಡ್ತೀವಿ. ಬನ್ನಿ ಈ ಒಂದು ಮಿಷಿನರೀಸ್ ಯಾವ್ಯಾವ ರೀತಿಯಾಗಿ ನಿಮಗೆ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಮತ್ತೆ ಯಾವ ರೀತಿ ಪೇಂಟಿಂಗ್ ಆಗುತ್ತೆ ಅನ್ನೋದನ್ನ ನಾವು ತೋರಿಸ್ಕೊಡ್ತೀವಿ. ಇವತ್ತು ನಮ್ಮ SR ಆಗ್ರೋಟೆಕ್ ನ ಒಂದು ಫ್ಯಾಕ್ಟರಿನಲ್ಲಿ ಇದೀವಿ. ಈ ನಮ್ಮ SR ಆಗ್ರೋಟೆಕ್ ನಲ್ಲಿ ಲಿಶಾಂತ್ ಆಗ್ರೋ ಇಂಡಸ್ಟ್ರೀಸ್ ಅಂತ ಒಂದು ಫ್ಯಾಕ್ಟರಿ ಮಾಡಿದೀವಿ. ಅದರಲ್ಲಿ ಇದೊಂದು ಸ್ಲಾಶರ್ ಅಂತ ಕರಿತೀವಿ. ಇದು ನೀವು ಬ್ರಷ್ ಕಟರ್ ಅಲ್ಲಿ ಯಾವ ರೀತಿಯಾಗಿ ನೀವು ಕಳೆಯನ್ನ ಹೊಡಿತೀರೋ, ವೀಡ್ ಕಟ್ ಮಾಡ್ತಿರೋ, ಅದೇ ರೀತಿಯಾಗಿ ಟ್ರಾಕ್ಟರ್ ಆಪರೇಟೆಡ್ ಇದೊಂದು ಸ್ಲಾಶರ್ ಆಗಿದೆ. ಇದರಲ್ಲಿ ನೀವು ಚೈನ್ ಮುಖಾಂತರ, ಅಂದ್ರೆ ಇದರಲ್ಲಿ ಈ ಚೈನ್ ಅಲ್ಲಿ ಬಹಳ ರೊಟೇಷನ್ ಆಗಿ ಇದರಲ್ಲಿ ಈ ಒಂದು ಕಳೆ ಕಟ್ ಆಗ್ತದೆ. ಇದು ಟ್ರಾಕ್ಟರ್ ಆಪರೇಟೆಡ್ ಒಂದು ಮಿಷಿನರೀಸ್ ಆಗಿರೋದ್ರಿಂದ ಇದರಲ್ಲಿ ನಿಮ್ಮ ಟ್ರಾಕ್ಟರ್ ಯಾವ ಸೈಜ್ ಅಲ್ಲಿ ಬರುತ್ತೆ, ಅಂದ್ರೆ 2.5 ಅಡಿಯಿಂದ ಹಿಡಿದು 3.5 ಇರ್ಬೋದು, 4.5 ಇರ್ಬೋದು, ಅಥವಾ 5.5 ಇರ್ಬೋದು. ಈ ತರ ಟ್ಯಾಕ್ಟ್ರಿ ಸೈಜಸ್ಗೆ ನಾವೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಡ್ತೀವಿ. ನೋಡಿ ಇದು ಈ ಒಂದು ಮಿಷಿನ್ ಈಗ ರೆಡಿ ಆಗಿದೆ, ಈಗ ಪೇಂಟಿಂಗ್ ತಗೊಂಡ್ಬಂದಿದ್ದಾರೆ. ಮತ್ತೆ ಇದೆಲ್ಲ ರೈತರು ಯಾವ ರೀತಿಯಾಗಿ ಕೇಳಿರೋ ಅದೇ ರೀತಿಯಾಗಿ ಮಾಡ್ಕೊಟ್ಟಿದೀವಿ. ಅಂದ್ರೆ ಅವ್ರಿಗೆ ಆಗಿರ್ಬೋದು, ಮತ್ತೆ ಅವ್ರಿಗೆ ಈ ಒಂದು ಗೇಜ್ ಆಗಿರ್ಬೋದು, ಮತ್ತೆ ಗೇರ್ ಬಾಕ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಕ್ವಾಲಿಟಿ ಮೆಟೀರಿಯಲ್ ನಾವು ಹಾಕಿರ್ತೀವಿ. ಪ್ರತಿಯೊಂದು ಕೂಡ ನಾವು ಒಂದು ಸಿವೋಟ್ ವೆಲ್ಡಿಂಗ್ ಅಲ್ಲೇ ಮಾಡಿರ್ತೀವಿ. ಪೇಂಟಿಂಗು ಕೂಡ ಅಷ್ಟೇ, ಪೇಂಟಿಂಗು ಒಂದು ಹೈ ಕ್ವಾಲಿಟಿ ಇರತಕ್ಕಂಥ ಒಂದು ಪೇಂಟಿಂಗ್ ಯೂಸ್ ಮಾಡಿರ್ತೀವಿ. ಯಾವುದೇ ರೀತಿಯಾಗಿ ಬೇಗ ರಸ್ಟ್ ಬರೋದಾಗಿರ್ಲಿ ಅಥವಾ ಬೇಗ ಹಾಳಾಗಂತ ಚಾನ್ಸಸ್ಗಳು ಕೂಡ ಇರೋದಿಲ್ಲ. ಮತ್ತೆ ನಿಮ್ಗೆ ಒಂದು ಕಲ್ಟಿವೇಟರ್ಗಳು ಕೂಡ ಅಷ್ಟೇ, ಕಲ್ಟಿವೇಟರ್ ಆಗಿರ್ಬೋದು, ಶೆಡರ್ ಕಮ್ ಪಲ್ವರೈಸರ್ ಆಗಿರ್ಬೋದು, ಮತ್ತೆ ಚಾಫ್ ಕಟರ್ಗಳಾಗಿರ್ಬೋದು, ಇನ್ನು ಮುಂತಾದ ಅನೇಕ ಕೃಷಿ ಉಪಕರಣಗಳನ್ನ ನಾವು ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ. ಇದನ್ನ ನಾವು ಸೀಡ್ ಕಮ್ ಫರ್ಟಿಲೈಸರ್ ಅಂತ ಕರಿತೀವಿ. ನೀವು ಒಂದೇ ಮಿಷಿನ್ ನಲ್ಲಿ ಆ ಒಂದು ಬಿತ್ತನೆ ಬೀಜನ ಕೂಡ ಹಾಕ್ಬೋದು, ಮತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಗೊಬ್ಬರನು ಕೂಡ ಹಾಕ್ಬೋದು. ಅಂದ್ರೆ ಇದನ್ನ ನಾವು ಒಂದು ಜೋಳ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಮತ್ತೆ ರಾಗಿ ಆಗಿರ್ಬೋದು, ಇನ್ನು ಮುಂತಾದ ಒಂದು ದ್ವಿದಳ ಧಾನ್ಯಗಳನ್ನ ಬಿತ್ತನೆ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಇದನ್ನು ಕೂಡ ನಾವು ಮಿನಿ ಟ್ರಾಕ್ಟರ್ಗಳಿಗಾಗಿರ್ಬೋದು, ದೊಡ್ಡ ಟ್ರಾಕ್ಟರ್ಗಳಿಗಾಗಿರ್ಬೋದು ಕಾಂಪ್ಯಾಕ್ಟ್ ಸೈಜ್ ಅಲ್ಲಿ ನಾವು ಮಾಡ್ಕೊಡ್ತೀವಿ. ನೀವು ನೋಡ್ತಾ ಇರ್ಬೋದು, ಇದು 510 ಕಲ್ಟಿವೇಟರ್ ಅಂತ. ಇದನ್ನ ರೈತರೇ ಖುದ್ದಾಗಿ ಬಂದು ನಾವು ಇದೇ ಸೈಜ್ ಅಲ್ಲಿ ಬೇಕು ಮತ್ತೆ ಇಷ್ಟೇ MML ಗೇಜ್ ಬೇಕು ಅಂತ ಹೇಳಿ ಅವರೇ ಮಾಡಿಸ್ಕೊಂಡಿರೋದು. ಇದನ್ನು ಕೂಡ ನಾವು ಯಾವ್ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಮಾಡ್ಕೊಡ್ತೀವಿ. ಮಿನಿ ಟ್ರಾಕ್ಟರ್ಗಳಿಗಾಗಿರ್ಬೋದು ಮತ್ತೆ ದೊಡ್ಡ ಟ್ರಾಕ್ಟರ್ಗಳಿಗಾಗಿರ್ಬೋದು ನಾವೇ ಮಾಡ್ಕೊಡ್ತೀವಿ. ಮತ್ತೆ ಇದು ಆ ಸೈಜು ಕೂಡ ಅಷ್ಟೇ, ನಿಮ್ಗೆ ಯಾವ ಸೈಜ್ ಅಲ್ಲಿ ನಿಮ್ಗೆ ಒಂದು ಉಳುಮೆ ಆಗ್ಬೇಕು, ಮತ್ತೆ ಯಾವ ಸೈಜ್ ಅಲ್ಲಿ ಅಗಲ ಕಡಿಮೆ ಇರಬೇಕು, ಜಾಸ್ತಿ ಇರಬೇಕು ಅನ್ನೋದು ಕೂಡ ನಾವೇ ಓನ್ ಆಗಿ ಮಾಡ್ಕೊಡ್ತೀವಿ. ಮತ್ತೆ ಇದರಲ್ಲಿ 910 ಸ್ಪ್ರಿಂಗ್ ಕಲ್ಟಿವೇಟರ್ ಕೂಡ ಮಾಡ್ಕೊಡ್ತೀವಿ. ರಿಜಿಡ್ ಕಲ್ಟಿವೇಟರ್ ಅಂದ್ರೆ ವಿತೌಟ್ ಸ್ಪ್ರಿಂಗ್ ಇರುತ್ತೆ, ಆ ಒಂದು ವಿತೌಟ್ ಸ್ಪ್ರಿಂಗ್ ಕಲ್ಟಿವೇಟರ್ ಕೂಡ ನಾವೇ ಮಾಡ್ಕೊಡ್ತೀವಿ. ಓನ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಉತ್ತಮ ಒಂದು ಕ್ವಾಲಿಟಿ ಇರತಕ್ಕಂಥ ಕಬ್ಬಣವನ್ನ ಹಾಕಿ ಸಿವೋಟ್ ವೆಲ್ಡಿಂಗ್ ಅಲ್ಲಿ ನಾವು ಮಾಡ್ಕೊಡ್ತೀವಿ. ನೀವು ನೋಡ್ತಾ ಇರ್ಬೋದು, ನಮ್ಮ ಈ ಒಂದು ಲಿಶಾಂತ್ ಬ್ರ್ಯಾಂಡ್ ಬೇರೆ ಯಾವುದೋ ಬೇರೆ ಊರಿಂದಲ್ಲ ಅಥವಾ ಬೇರೆ ರಾಜ್ಯದಲ್ಲ, ನಮ್ಮ ಕರ್ನಾಟಕದೇ ಇದು. ಇದು ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ರೈತರಿಗೆ ಸೇವೆಯನ್ನ ಸಲ್ಲಿಸ್ತಾ ಇದೀವಿ. ಮತ್ತೆ ರೈತರಿಂದ ರೈತರಿಗೋಸ್ಕರ ಈ ಒಂದು ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಮತ್ತೆ ಹೈ ಕ್ವಾಲಿಟಿ ಇರತಕ್ಕಂಥ ಮತ್ತೆ ಉತ್ತಮ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ನಾವು ಒಂದು ಮೆಷಿನರೀಸ್ಗಳನ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ. ರೈತರಿಗೆ ಯಾವ್ಯಾವ ರೀತಿ ಆಗ್ಬೇಕು ಆ ರೀತಿಯಾಗಿ ನಾವೇ ಕಸ್ಟಮೈಸ್ಡ್ ಮಾಡಿ ಕೊಡ್ತಾ ಇದೀವಿ. ಅಂದ್ರೆ ಕ್ವಾಲಿಟಿಯಲ್ಲೂ ಅಷ್ಟೇ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು, ಈ ಬೋಲ್ಟ್ಗಳಾಗಿರ್ಬೋದು, ಈ ಪಿನ್ಗಳಾಗಿರ್ಬೋದು, ಪ್ರತಿಯೊಂದು ಕೂಡ ನಾವು ಹೈ ಕ್ವಾಲಿಟಿ ಇರೋದನ್ನೇ ಹಾಕಿದ್ವಿ. ಇಷ್ಟೊತ್ತು ಏನ್ ನೋಡಿದ್ರಿ ಅಗ್ರಿಕಲ್ಚರಲ್ ಐಟಮ್ಗಳು. ಈ ಫ್ಲೋರ್ ಅಲ್ಲಿ ಬಂದ್ರೆ ನಿಮ್ಗೆ ಸ್ಥಳೀಯ ರೈತರಿಂದ ತಯಾರಾದಂತಹ ದೇಶೀಯ ರೀತಿಯಲ್ಲಿ ತಯಾರಾದಂತಹ ಆಹಾರ ಧಾನ್ಯಗಳು, ಸೌಂದರ್ಯ ಪದಾರ್ಥಗಳು, ಹಾಗೆ ಡೆಕೋರೇಟಿಂಗ್ ಐಟಮ್ಸ್ ಗಳು ಇದೆ. ಬನ್ನಿ ನೋಡೋಣ. ಈಗೇನ್ ನೋಡ್ತಾ ಇದ್ದೀರಾ, ಈ ಎಲ್ಲಾ ಕಾಳುಗಳು ಸಹ ಸಾವಯವ ಕೃಷಿಯಿಂದ ತಯಾರಿಸಿರುವಂತ ಕಾಳುಗಳು. ಇವನ್ನ ನಾವು ಬಳಸಿದಷ್ಟು ಆರೋಗ್ಯಕರವಾಗಿರ್ಬೋದು. ಆರೋಗ್ಯಕರ ಜೀವನ ಶೈಲಿಗೆ ಒಮ್ಮೆ ಬೆಳೆಸ್ ನೋಡಿ. ಹೆಸರು ಬೇಳೆ, ಕಡಲೆಕಾಳು, ಹಾಗೆ ಹುಳ್ಳಿ ಬೀಜದಿಂದ ಹಿಡಿದು ಪ್ರತಿಯೊಂದು ಎಲ್ಲಾ ತರವಾದ ಕಾಳುಗಳು ಸಹ ಸಿಗುತ್ತೆ. ಸೌದೆ ಒಲೆಯಿಂದ ತಯಾರಿದಂತಹ ಜೋಳದ ರೊಟ್ಟಿ ಆಗಿರ್ಬೋದು, ಹಾಗೆ ಮಿಲೆಟ್ ರೊಟ್ಟಿ ಆಗಿರ್ಬೋದು. ಬಹಳಷ್ಟು ಬೇಡಿಕೆ ಇರುವಂತಹ ಮಿಲೆಟ್ಸ್ ಅವರ ಮದರ್ ರೂಟ್ ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಆನ್ಲೈನ್ ಅಲ್ಲೆಲ್ಲ ತರಿಸ್ತಾ ಇದಾರೆ. ಈಗ ಇದು ನಮ್ ತುಮಕೂರಲ್ಲಿ ನಮ್ ಶಾಪ್ ಅಲ್ಲೇ ಸಿಗ್ತಾ ಇದೆ. ಬಹಳಷ್ಟು ಜನ ಕೆಮಿಕಲ್ಸ್ ಇರುವಂತ ಕ್ರೀಮ್ಗಳನ್ನ ಬಳಸಿ ಅವ್ರನ್ನ ಫೇಸ್ ನ ಅಥವಾ ಅವರ ಸ್ಕಿನ್ ನ ಹಾಳು ಮಾಡ್ಕೊಂಡಿರ್ತಾರೆ. ಅಂತವ್ರಿಗೆ ಯಾವುದೇ ತರ ಸ್ಟಿರಾಯ್ಡ್ ಕೆಮಿಕಲ್ಸ್ ಇಲ್ಲದೆ ಇರುವಂತ ರೋಸ್ ಫೇಸ್ ವಾಶ್ ಗಳಿರ್ಬೋದು, ಅಥವಾ ಡೈಲಿ ಡಿಟಾಕ್ಸ್ ಕ್ರೀಮ್ ಇರ್ಬೋದು,
ಅಥವಾ ಟ್ಯಾನ್ ರಿಮೂವಲ್ಸ್ ಕ್ರೀಮ್ ಇರ್ಬೋದು, ಹಾಗೆ ಮಾಯಿಶ್ಚರೈಸಿಂಗ್ ಕ್ರೀಮ್ ಇರ್ಬೋದು. ನಿಮ್ಗೆ ರೋಸ್ಮೆರಿ ಆಯಿಲ್ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಏನು ನೀವು ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ತಿರಲ್ವಾ ಅದಕ್ಕಿಂತ ಕಮ್ಮಿ ಪ್ರೈಸ್ಗೆ ಸಿಗ್ತಾ ಇದೆ. ಹಾಗೆ ಇದು ಬಂದ್ಬಿಟ್ಟು ವಿಟಮಿನ್ ಸಿ ಸಿರಮ್, ಸ್ಕಿನ್ಗೆ ತುಂಬಾ ಒಳ್ಳೆಯದು. ಇದು ಕೂಡ ಅಷ್ಟೇನೆ, ಯಾವುದೇ ತರ ಕೆಮಿಕಲ್ಸ್ ಇರೋದಿಲ್ಲ. ನೈಸರ್ಗಿಕವಾದಂತಹ ಉತ್ಪನ್ನಗಳನ್ನ ಬಳಸಿ ತಯಾರಿಸಿರುವಂತಹ ಹೇರ್ ಕೇರ್ ಮತ್ತೆ ಸ್ಕಿನ್ ಕೇರ್. ಇದು ಬಂದ್ಬಿಟ್ಟು ಫೇಸ್ ಕ್ರೀಮು. ಇವೆಲ್ಲಾನು ಕೂಡ ನೀರಲ್ಲಿ ಕಲಸಿ ಹಚ್ಚಿದ್ರೆ ಸ್ಕಿನ್ ಬ್ರೈಟ್ ಆಗುತ್ತೆ. ಮತ್ತೆ ರೋಸ್ಮೆರಿ ಲೀವ್ಸ್ ನ ನೀರಲ್ಲಿ ಕುದಿಸ್ಬಿಟ್ಟು ಹಚ್ತಾರೆ, ಕೂದ್ಲಿಕ್ಕೆ ತುಂಬಾ ಒಳ್ಳೇದು. ಇದೆಲ್ಲದು ಕೂಡ ಅಷ್ಟೇ ನಮ್ಮಲ್ಲಿ ನೈಸರ್ಗಿಕವಾಗಿ ಸಿಗುತ್ತೆ. ನಾವೇನು ಬಳಸ್ತಾ ಇದೀವಲ್ಲ ಡೈಲಿ ಸುತ್ತಮುತ್ತ ನೋಡ್ತಾ ಇರ್ತೀವಿ. ಇವೆಲ್ಲದನ್ನು ಕೂಡ ನೀರಲ್ಲಿ ಬೆಳೆಸಿ ತಲೆಗೆ ಹಚ್ಚೋದ್ರಿಂದ ಕೂದಲು ಚೆನ್ನಾಗಾಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ. ಹೀರೋನಲ್ಲಿ ಇದಂತೂ ತುಂಬಾ ವಿಶೇಷವಾದಂತ ರೋಹ. ಇಲ್ಲೇನ್ ಸಿಗುತ್ತೆ ಗಿಫ್ಟ್ ಐಟಮ್ಗಳಾಗಿರ್ಬೋದು, ಉಡುಗೊರೆಗಳಾಗಿರ್ಬೋದು, ಇದು ಬೇರೆ ಕಡೆ ಎಲ್ಲೂ ಕೂಡ ಸಿಗೋದಿಲ್ಲ. ಇದೆಲ್ಲ ಬಂದು ಬ್ಯಾಂಬೂದು ಕಬ್ಬು. ಇಲ್ಲೇನ್ ನೋಡ್ತಾ ಇದ್ದೀರಾ ವಿಗ್ರಹಗಳು ಬಂದ್ಬಿಟ್ಟು ಮಾರ್ಬಲ್ ಇಂದ ಆಗಿರುವಂತ ದೇವರ ಮೂರ್ತಿಗಳು. ಇದೆಲ್ಲ ಬಂದು ನೀಮ್ ಬ್ರಷ್, ರೇಷ್ಮೆಯಿಂದ ತಯಾರಾಗಿರುವಂತ ಗಿಫ್ಟ್ ಐಟಮ್ಸ್ ಆಗಿರ್ಬೋದು, ಹಾಗೆ ಈ ಕಥಕಳಿ ಮೂರ್ತಿ ಆಗಿರ್ಬೋದು, ಮಕ್ಕಳಿಗೆ ಬೇಕಾಗಿರುವಂತ ಆಟದ ಸಾಮಾನುಗಳಾಗಿರ್ಬೋದು, ಭತ್ತದ ತೋರಣ. ಅಡ್ಗೆ ಮನೆಗೆ ಮಣ್ಣಿನ ಪಾತ್ರೆಗಳು ಇಕ್ಕಿದ್ರೆ ಅಡ್ಗೆ ಮನೆ ಲುಕ್ಕೇ ಚೇಂಜ್ ಆಗುತ್ತೆ. ಇವೆಲ್ಲ ನೋಡಿ ಡಿಫ್ರೆಂಟ್ ಆಗಿರುವಂತ ಕಿಚನ್ ಐಟಮ್ಸ್ ಗಳಾಗಿರ್ಬೋದು. ಮತ್ತೆ ಇಲ್ಲಿ ಬಂದ್ರೆ ನೀರ್ ಕುಡಿಯೋದಕ್ಕೆ ಅರ್ವಿಗಳು, ಅದು ವಿಶೇಷವಾಗಿದಾವೆ. ಇವು ಬೇರೆ ಕಡೆ ಎಲ್ಲೂ ಕೂಡ ಸಿಗೋದಿಲ್ಲ. ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು,